ಇಂದಿನ ಈ ವಿಡಿಯೋದಲ್ಲಿ ಬ್ರಹ್ಮನಿಗೆ ಏಕೆ ದೇವಾಲಯವನ್ನು ಕಟ್ಟಿ ಪೂಜಿಸುವುದಿಲ್ಲ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಥೆ ಬ್ರಹ್ಮ, ಪುಷ್ಕರ ಮತ್ತು ಸಾವಿತ್ರಿಗೆ ಸಂಬಂಧಿಸಿದ ಒಂದು ಮಹತ್ವಪೂರ್ಣ ಹಾಗೂ ದೃಷ್ಟಿಕೋನವನ್ನು ಪ್ರತಿಪಾದಿಸುವ ಪೌರಾಣಿಕ ಕಥೆಯಾಗಿದೆ. ಈ ಕಥೆ ಹಿಂದೂ ಪುರಾಣಗಳಲ್ಲಿ ಸೃಷ್ಟಿ, ಲಿಂಗ, ಶಾಪ ಮತ್ತು ಪರಸ್ಪರ ಸಂಬಂಧಗಳ ಅವಲೋಕನವನ್ನು ಹೊಂದಿದೆ. ಈ ಕಥೆಯಲ್ಲಿ ಮುಖ್ಯವಾಗಿ ಬ್ರಹ್ಮನ ಪಾತ್ರ, ಪುಷ್ಕರ ಸರೋವರ ಮತ್ತು ಸಾವಿತ್ರಿ ದೇವಿ ನಡುವಿನ ಸಂಬಂಧಗಳನ್ನು ವಿವರಿಸಲಾಗಿದೆ. ಹಿಂದೂ ಪುರಾಣಗಳಲ್ಲಿ ಬ್ರಹ್ಮನಿಗೆ ಸಂಬಂಧಿಸಿದಂತೆ ಹಲವು ಮಹತ್ವಪೂರ್ಣ ಕಥೆಗಳು ಇವೆ, ಆದರೆ ಯಾವುದೇ ಮಹತ್ವದ ಪೂಜೆಯನ್ನು ಮಾಡುವುದಿಲ್ಲ. ಹಾಗಿದ್ದರೆ ಬ್ರಹ್ಮನಿಗೆ ಏಕೆ ಪೂಜೆಯನ್ನು ಮಾಡುವುದಿಲ್ಲ ಎನ್ನುವುದಕ್ಕೆ ಕಾರಣಗಳೇನು ಎಂದು ಮುಂದೆ ತಿಳಿಯೋಣ. ಒಮ್ಮೆ ಬ್ರಹ್ಮನು ಪುಷ್ಕರ ಪ್ರದೇಶದಲ್ಲಿ ವಜ್ರನಾಶನೆಂಬ ರಾಕ್ಷಸನನ್ನು ಸಂಹರಿಸಿದ ನಂತರ ಅದೇ ಸ್ಥಳದಲ್ಲಿ ಯಜ್ಞವನ್ನು ನಡೆಸಲು ತಯಾರಾಗಿದ್ದನು. ಬ್ರಹ್ಮನು ತನ್ನ ಪತ್ನಿ ಸಾವಿತ್ರಿ ದೇವಿ ತಲುಪಿದ ಮೇಲೆ ಮಾತ್ರ ಯಜ್ಞವನ್ನು ಆರಂಭಿಸಬೇಕೆಂದು ಕಾದನು. ಆದರೆ ಅವಳು ತಲುಪಲು ವಿಳಂಬವಾಗಿದ್ದ ಕಾರಣ ಬ್ರಹ್ಮನು ಪುಷ್ಕರದಲ್ಲಿ ಅಭಿರ ಹುಡುಗಿ ಗಾಯತ್ರಿಯನ್ನು ಮದುವೆಯಾದನು. ತನ್ನ ಹೊಸ ಪತ್ನಿ ಗಾಯತ್ರಿ ತನ್ನ ಪಕ್ಕದಲ್ಲಿ ಕುಳಿತು ಅಮೃತದ ಪಾತ್ರೆಯನ್ನು ತಲೆಯ ಮೇಲೆ ಹಿಡಿದು ಆಹುತಿ ನೀಡುವ ಮೂಲಕ ಬ್ರಹ್ಮನು ಯಜ್ಞವನ್ನು ಪೂರ್ಣಗೊಳಿಸಿದನು. ಕೊನೆಗೂ ಸಾವಿತ್ರಿ ಸ್ಥಳಕ್ಕೆ ಬಂದಾಗ ಗಾಯತ್ರಿ ಬ್ರಹ್ಮನ ಪಕ್ಕದಲ್ಲಿ ಕುಳಿತಿರುವುದನ್ನು ಕಂಡಳು. ಇದರಿಂದ ಕೋಪಗೊಂಡ ಸಾವಿತ್ರಿ ಬ್ರಹ್ಮನಿಗೆ ನೀವು ಇಂದಿನಿಂದ ಯಾವುದೇ ದೇವಾಲಯದಲ್ಲಿ ಪೂಜಿಸಲ್ಪಡುವುದಿಲ್ಲ ಎಂದು ಶಪಿಸಿದಳು. ಆದರೆ ನಂತರ ಶಾಪವನ್ನು ಕಡಿಮೆ ಮಾಡಿ ಪುಷ್ಕರದಲ್ಲಿ ಅವನ ಪೂಜೆಗೆ ಅವಕಾಶ ಮಾಡಿಕೊಟ್ಟಳು. ಅಲ್ಲದೆ ಸಾವಿತ್ರಿಯು ಇಂದ್ರನನ್ನು ಯುದ್ಧಗಳಲ್ಲಿ ಸುಲಭವಾಗಿ ಸೋಲುವಂತೆ, ವಿಷ್ಣು ತನ್ನ ಹೆಂಡತಿಯಿಂದ ಬೇರ್ಪಡುವಿಕೆಯನ್ನು ಅನುಭವಿಸುವಂತೆ, ಯಜ್ಞವನ್ನು ಅರ್ಪಿಸಿದ ಅಗ್ನಿದೇವ ಅಗ್ನಿಯು ಸರ್ವಭಕ್ಷಕನಾಗುವಂತೆ ಮತ್ತು ಯಜ್ಞವನ್ನು ನಿರ್ವಹಿಸುವ ಪುರೋಹಿತರು ಬಡವರಾಗಿರುವಂತೆ ಶಪಿಸಿದಳು. ಆದರೆ ಯಜ್ಞದ ಶಕ್ತಿಯಿಂದ ಕೂಡಿದ ಗಾಯತ್ರಿ ಸಾವಿತ್ರಿ ಶಾಪವನ್ನು ದುರ್ಬಲಗೊಳಿಸಿ ಪುಷ್ಕರನನ್ನು ತೀರ್ಥಯಾತ್ರೆಗಳ ರಾಜನನ್ನಾಗಿ ಆಶೀರ್ವದಿಸಿದಳು. ಇಂದ್ರನು ತನ್ನ ಸ್ವರ್ಗವನ್ನು ಉಳಿಸಿಕೊಂಡನು. ವಿಷ್ಣು ಮಾನವ ರಾಮನಾಗಿ ಜನಿಸುತ್ತಾನೆ ಮತ್ತು ಅಂತಿಮವಾಗಿ ಅವನ ಪತ್ನಿಯೊಂದಿಗೆ ಒಂದಾಗುತ್ತಾನೆ ಮತ್ತು ಪುರೋಹಿತರು ವಿದ್ವಾಂಸರಾಗಿ ಪೂಜಿಸಲ್ಪಡುತ್ತಾರೆ. ಹೀಗಾಗಿ ಪುಷ್ಕರ್ ದೇವಾಲಯವನ್ನು ಬ್ರಹ್ಮನಿಗೆ ಸಮರ್ಪಿತವಾದ ಏಕೈಕ ದೇವಾಲಯವೆಂದು ಪರಿಗಣಿಸಲಾಗಿದೆ. ನಂತರ ಸಾವಿತ್ರಿ ರತ್ನಗಿರಿ ಬೆಟ್ಟಕ್ಕೆ ಸ್ಥಳಾಂತರಗೊಂಡು ಸಾವಿತ್ರಿ ಜರ್ನಾ ಎಂದು ಕರೆಯಲ್ಪಡುವ ಒಂದು ಬುಗ್ಗೆಯಾಗಿ ಹೊರಹೊಮ್ಮುವ ಮೂಲಕ ಅದರ ಭಾಗವಾದಳು. ಅವಳ ಗೌರವಾರ್ಥವಾಗಿ ಇಲ್ಲಿ ಒಂದು ದೇವಾಲಯವಿದೆ. ಹೀಗೆ ಸಾವಿತ್ರಿಯ ಶಾಪದಿಂದ ಬ್ರಹ್ಮನಿಗೆ ಮುಂದೆ ದೇವಾಲಯಗಳು ನಿರ್ಮಾಣವಾಗಲಿಲ್ಲ. ಆದರೆ ಪುಷ್ಕರದಲ್ಲಿ ಬ್ರಹ್ಮನ ದೇವಾಲಯವೊಂದು ಅಸ್ತಿತ್ವದಲ್ಲಿದೆ. ಇದು ಹಿಂದೂ ಪುರಾಣಗಳಲ್ಲಿ ಒಂದು ಪ್ರಮುಖ ಸ್ಥಳವಾಗಿದೆ. ಪುಷ್ಕರ ಸ್ಥಳದ ಪೌರಾಣಿಕ ಮಹತ್ವವೂ ಕೂಡ ಅಪಾರವಾಗಿದೆ. ಪುಷ್ಕರ ಮತ್ತು ಅದರ ಅವಲಂಬನೆಯು ಬ್ರಹ್ಮನ ಶಾಪ ಮತ್ತು ದೇವಾಲಯದ ಹೆಸರನ್ನು ಗೌರವಿಸುತ್ತವೆ. ಇದರ ಹತ್ತಿರವೇ ಗಾಯತ್ರಿ ದೇವಿಯ ದೇವಾಲಯವಿದೆ. ಇವುಗಳನ್ನು ಪ್ರಮುಖ ಧಾರ್ಮಿಕ ಸ್ಥಳಗಳಾಗಿ ಪರಿಗಣಿಸಲಾಗುತ್ತವೆ. ಪ್ರತಿ ಹಿಂದೂ ಭಕ್ತರು ಪ್ರತಿ ವರ್ಷದ ಕಾರ್ತಿಕ ಪೌರ್ಣಮಿಯಂದು ಈ ಸ್ಥಳದಲ್ಲಿ ಪುಷ್ಕರ ಸರೋವರದಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ಸಮಯದಲ್ಲಿ ಅಲ್ಲಿ ಹೆಚ್ಚಿನ ಪೂಜೆಗಳು ಮತ್ತು ಧಾರ್ಮಿಕ ಸಂಪ್ರದಾಯಗಳು ಪ್ರಮುಖವಾಗಿ ನಡೆಯುತ್ತವೆ. ಹೀಗೆ ಈ ಕಥೆಯು ಬ್ರಹ್ಮ, ಪುಷ್ಕರ ಮತ್ತು ಸಾವಿತ್ರಿಯ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ ಮತ್ತು ಹಿಂದೂ ಧರ್ಮದ ಒಂದು ಮಹತ್ವದ ಪಾಠವನ್ನು ಪ್ರತಿಪಾದಿಸುತ್ತದೆ. ಇಲ್ಲಿಯವರೆಗೂ ನಾನು ಈ ವಿಡಿಯೋದಲ್ಲಿ ಹಂಚಿಕೊಂಡಿರುವ ವಿಷಯ ನಿಮಗೆ ಇಷ್ಟವಾಗಿದೆ ಅಂತ ತಿಳಿದುಕೊಂಡಿರುವೆ. ಗೆಳೆಯರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.